ನಮಸ್ಕಾರ ಸ್ನೇಹಿತರೆ, ನಾನು ಈಗ ESI ಆಸ್ಪತ್ರೆ ರಾಜಾನಗರ ಪಕ್ಕದ ರಸ್ತೆಯಲ್ಲಿದ್ದೀನಿ. ಹಿಂದೆ ಇದೊಂದು 2-3 ವೀಡಿಯೋಗಳು ಮಾಡಿದ್ದೆ. ಇಲ್ಲಿ ವೆಹಿಕಲ್ಸ್ಗಳನ್ನ ಡಂಪ್ ಮಾಡ್ತಾರೆ, ಈ ಪೊಲೀಸ್ನವರು ಕಾನ್ಫಿಸ್ಕೇಟ್ ಮಾಡಿದ್ದು ವೆಹಿಕಲ್ಸ್ನೆಲ್ಲ ಇಲ್ಲಿ ತಂದು ಡಂಪ್ ಮಾಡ್ತಾರೆ, ಇದನ್ನು ಯಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದಾದಮೇಲೆ ಕೆಲವು ವೆಹಿಕಲ್ಸ್ನೆಲ್ಲ ಕ್ಲಿಯರ್ ಮಾಡೋದು. ಆದರೆ ಕೆಲವು ಡೆಡ್ ವೆಹಿಕಲ್ಸ್ ಇದೆ, ಇದು ಒಂಥರ ಡೆಡ್ ಬಾಡಿ ಥರ. ಈ ಗಾಡಿಗಳನ್ನ ಯಾವತ್ತು ಯಾವಾಗ ಕ್ಲಿಯರ್ ಮಾಡ್ತಾರೋ ಗೊತ್ತಿಲ್ಲ. ಸುಮಾರು ನಾನು 15-20 ವರ್ಷದಿಂದ ಈ ರಸ್ತೆಯಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಆವಾಗಲಿಂದನೂ ಈ ವೆಹಿಕಲ್ ಇದೆ ನೋಡಿ. ಇದೊಂದು ವೆಹಿಕಲ್ಲು ನೋಡಿ, ಜೊತೆಗೆ ಬೇರೆ ಡಂಪ್ಡ್ ವೆಹಿಕಲ್ಸು ಇದೆ. ಸುಮಾರು 90% ಕ್ಲಿಯರ್ ಮಾಡಿದ್ದಾರೆ. ಆದರೆ ಇನ್ನೂ ಕೆಲವು ವೆಹಿಕಲ್ಸು ಡಂಪ್ಡ್ ವೆಹಿಕಲ್ಸ್ ಇದೆ. ಪೊಲೀಸ್ನವರು ಈ ವೆಹಿಕಲ್ಸ್ಗಳನ್ನ ಸೀಸ್ ಮಾಡಿದ ತಕ್ಷಣ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಆಯಾ ಓನರ್ಗೆ ಅದನ್ನು ಬಿಟ್ಕೊಟ್ಬಿಟ್ರೆ ಒಳ್ಳೆಯದು. ಇದನ್ನು ವರ್ಷಗಟ್ಟಲೆ ಇಲ್ಲಿ ಕೊಳಿತಾ ಬಿಟ್ಟರೆ ಅವುಗಳು ಸತ್ತೋಗ್ತವೆ, ನಿರುಪಯೋಗ ಆಗ್ತದೆ. ಆ ಓನರ್ಗೂ ದಕ್ಕೋದಿಲ್ಲ, ಪೊಲೀಸ್ನವ್ರಿಗೂ ದಕ್ಕೋದಿಲ್ಲ, ದೇಶಕ್ಕೂ ನಷ್ಟ. ಹೀಗಾಗಿ ಇದು ಒಂಥರ ತುಂಬಲಾರ್ದ ನಷ್ಟ ಆಗುತ್ತೆ. ಆದ್ದರಿಂದ ಈ ಪೊಲೀಸ್ನವರಾಗಲಿ ಅಥವಾ ಲೀಗಲ್ ಸೆಲ್ಸ್ ಜಡ್ಜಸ್ ಆಗಲಿ ಲಾಯರ್ಸ್ ಆದರೂ ಆಗಲಿ ಯಾವುದೇ ವೆಹಿಕಲ್ನ ಸೀಸ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಅದನ್ನು ರಿಲೀಸ್ ಮಾಡಬೇಕು. ವೆಹಿಕಲ್ ನಂಬರ್ಗಳು ಇರ್ತದೆ, ಅವ್ರದ್ದು ಇದಿರ್ತದೆ, ಡೀಟೇಲ್ಸ್ ಇರ್ತದೆ, ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರ್ತದೆ. ಅವುಗಳನ್ನೆಲ್ಲ ಇಟ್ಕೊಂಡು ಈವನ್ ಅಕಸ್ಮಾತ್ ಅದನ್ನು ಬಿಡೋದೇ ಬೇಡ ಅಂತ ಅನಿಸಿದ್ರೆ ಡಂಪ್ ಯಾರ್ಡ್ಗೆ ಹೋಗಿ ಇಡಲಿ. ಇಲ್ಲಿ ತೊಗೊಂಡ್ಬಂದು ರಸ್ತೆಗಳಲ್ಲಿ ಹಾಕೋದು ಎಷ್ಟು ಮಟ್ಟಿಗೆ ನ್ಯಾಯ? ಇದರಿಂದ ಪಾದಚಾರಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ. ಜೊತೆಗೆ ಎವ್ರಿ ಇಂಚ್ ಆಫ್ ಬ್ಯಾಂಗ್ಳೂರ್ ಸಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ರಸ್ತೆಗಳು ಈ ರೀತಿ ಒಂದು ಡಂಪ್ಡ್ ವೆಹಿಕಲ್ಸಲ್ಲಿ ಆಕ್ಯುಪೈ ಆಗಿಬಿಟ್ರೆ ವೆಹಿಕಲ್ಸುಗಳು ಪಾರ್ಕ್ ಮಾಡೋದು ಹೇಗೆ? ಇದರಿಂದ ಇತ್ತ ಗಮನ ಹರಿಸಿ ಪೊಲೀಸ್ನವರಾದರೂ ಆಗಲಿ, ಕಾರ್ಪೊರೇಷನ್ ಆದರೂ ಆಗಲಿ, ಅಥವಾ ನ್ಯಾಯಮೂರ್ತಿಗಳಾದರೂ ಆಗಲಿ, ವಕೀಲರಾದರೂ ಆಗಲಿ, ಯಾವುದೇ ವೆಹಿಕಲ್ನು ಯಾವುದೇ ಕಾರಣಕ್ಕೆ ಸೀಸ್ ಮಾಡಿದ್ರೆ ಆದಷ್ಟು ಬೇಗ ಅದು ರಿಲೀಸ್ ಮಾಡಲಿ. ಆದರೆ ಈ ಥರ ಸತ್ತೋಗ್ತದೆ ನೋಡಿ. ಇದೊಂದು ಸತ್ತೋಗಿರೋ ವೆಹಿಕಲ್ ಇದೆ, ಸುಮಾರು 30 ವರ್ಷದಿಂದ ಇದೆ. ಇದರ ನಂಬರು ಇಲ್ಲ, ಏನೂ ಇಲ್ಲ, ಇಲ್ಲಿ ಓಡಾಡೋದಕ್ಕಾಗಲ್ಲ. ಇದು ಒಳ್ಳೆ ಯೂರಿನಲ್ಸ್ ಪಾಸ್ ಮಾಡೋದಕ್ಕೆ ಐಡಿಯಲ್ ಪ್ಲೇಸ್ ಆಗಿದೆ ನೋಡಿ ಸ್ನೇಹಿತರೆ. ಇದು ಡಂಪ್ಡ್ ವೆಹಿಕಲ್. ಇದು ಒಂದು ಈ ಸತ್ತ ಹೆಣನ ಯಾವಾಗ ಯಾರು ಕ್ಲಿಯರ್ ಮಾಡ್ತಾರೆ ದಯವಿಟ್ಟು ಇತ್ತ ಗಮನಿಸಲಿ. ಪೊಲೀಸ್ ಮಹಾ ನಿರ್ದೇಶಕರಾದರೂ ಆಗಲಿ, ಅಥವಾ ಮಹಾನಗರ ಪಾಲಿಕೆಯ ಆಯುಕ್ತರಾದರೂ ಆಗಲಿ, ಅಥವಾ ಈ ಸಂಬಂಧಿಸಿದ ಯಾವುದೇ ನ್ಯಾಯಮೂರ್ತಿಗಳೇ ಆಗಲಿ, ಆದಷ್ಟು ಬೇಗ ಈ ವೆಹಿಕಲ್ನ ರಸ್ತೆಯಿಂದ ಎತ್ತಾಕ್ಸ್ಲಿ. ಈ ಸತ್ತ ಹೆಣನ ಪಾದಚಾರಿಗಳಿಗೆ ಜಾಗ ಮಾಡಿಕೊಡ್ಲಿ. ಅಲ್ಲದಿದ್ರೆ ಏನಾಗುತ್ತೆ, ಜನಗಳು ಈ ಫುಟ್ಪಾತ್ ಬಿಟ್ಟು ರಸ್ತೆನಲ್ಲಿ ಓಡಾಡಬೇಕಾಗುತ್ತೆ. ರಸ್ತೆನಲ್ಲಿ ಮೊದಲೇ ಕಂಜೆಸ್ಟೆಡ್, ವೆಹಿಕಲ್ಸ್ಗಳಿಗೆ ಹೋಗೋಕ್ಕೆ ಜಾಗ ಇಲ್ಲ. ಇನ್ನು ಜನಗಳ ಮಧ್ಯೆ ವೆಹಿಕಲ್ಸ್ ಹೋದರೆ ಆಕ್ಸಿಡೆಂಟ್ಸ್ ಆಗೋದು ಖಂಡಿತ. ಜನಗಳು ಎಷ್ಟೋ ಜನ ಸಾಯ್ತಾ ಇದ್ದಾರೆ ಇದೇ ಕಾರಣಕ್ಕೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಆದಷ್ಟು ಬೇಗ ಈ ಸತ್ತ ಹೆಣನ ಸಾಗಿಸ್ಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ನಮಸ್ಕಾರ, ಡಾಕ್ಟರ್ ಶ್ರೀಶರ.